ಸಚಿವ ಕುಮಾರಸ್ವಾಮಿಗೆ ಶಾಕ್ ಮೇಲೆ ಶಾಕ್. ರಾಜ್ಯ ಸರ್ಕಾರದಿಂದ ಎಚ್.ಡಿ. ಕುಮಾರಸ್ವಾಮಿ ಮೇಲೆ ಭೂ ಒತ್ತುವರಿ ಆರೋಪ. ಕುಮಾರಣ್ಣ ಇದೇ ನನ್ನ ಎಂತಿರುವಂತಹ ಕಾಂಗ್ರೆಸ್. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಶಾಕ್ ಮೇಲೆ ಶಾಕ್. ರಾಜ್ಯ ಸರ್ಕಾರದಿಂದ ಎಚ್.ಡಿ. ಕುಮಾರಸ್ವಾಮಿಯ ಮೇಲೆ ಭೂ ಒತ್ತುವರಿ ಆರೋಪ. ಕುಮಾರಣ್ಣ ಇದೇ ನನ್ನ ಎಂತಿರುವಂತಹ ಕಾಂಗ್ರೆಸ್. ಎಚ್.ಡಿ. ಕುಮಾರಸ್ವಾಮಿ ಬಿಡದಿ ತೋಟಕ್ಕೆ ರಾಜ್ಯ ಸರ್ಕಾರದಿಂದ ಶಾಕ್. ಕುಮಾರಸ್ವಾಮಿ ಜಮೀನು ಒತ್ತುವರಿ ಮಾಡಿಕೊಂಡಿದ್ದಾರೆ. ರಾಜ್ಯ ಕಂದಾಯ ಇಲಾಖೆ ಸರ್ವೆ ಮಾಡ್ತಿದೆ. ಎಚ್.ಡಿ. ಕುಮಾರಸ್ವಾಮಿ ಅಕ್ಕಪಕ್ಕದ ಜಮೀನು ಸರ್ವೆ ಮಾಡಿದ ಕಂದಾಯ ಇಲಾಖೆ 35ಕ್ಕೂ ಹೆಚ್ಚು ಸರ್ವೆ ನಂಬರ್ಗಳನ್ನ ಪರಿಶೀಲನೆ ಮಾಡಲಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ತೋಟದ ಸುತ್ತಲಿನ 110 ಎಕರೆ ಜಮೀನು ಸರ್ವೆ. ಕುಮಾರಸ್ವಾಮಿ ಅವರು ಈ ಹಿಂದೆ ಮಾತನಾಡಿದ್ರು. ಏನ್ ಮಾತನಾಡಿದ್ರು ಅಂತಂದ್ರೆ, ಆ ಒಂದು ಜಮೀನು ಬಿಡದಿ ಹತ್ರ ಇದೆಯಲ್ಲ, ಆ ಒಂದು ಜಮೀನು ನಾನು ದುಡ್ಡಿನಿಂದ ಸಿನಿಮಾವನ್ನ ಮಾಡಿದ್ದೀನಲ್ವಾ, ಆ ಸಿನಿಮಾ ದುಡ್ಡಿನಿಂದ, ಆ ಸಿನಿಮಾದಿಂದ ಬಂದಿರುವಂತಹ ಲಾಭದಿಂದ ತೆಗೆದುಕೊಂಡಿರುವಂತದ್ದು. ಅದು ಬಿಟ್ರೆ ಬೇರೆ ಯಾವುದೇ ಒಂದು ಅನ್ಯಾಯದ ದುಡ್ಡಲ್ಲ, ಅದು ಬಿಡದಿ ತೋಟದ್ದು ದುಡ್ಡು ಅಂತ ಅವರೇ ಹೇಳಿಕೆಯನ್ನ ನೀಡಿದ್ರು. ಕೇಂದ್ರ ಸಚಿವರಾದ ಮೇಲೂ ಕೂಡ ಶಾಕ್ ಮೇಲೆ ಶಾಕ್ ಬರೋದು ಇನ್ನೂ ಕೂಡ ತಪ್ಪಿಲ್ಲ ಅವರಿಗೆ. ರಾಜ್ಯ ಸರ್ಕಾರದಿಂದ ಎಚ್.ಡಿ. ಕುಮಾರಸ್ವಾಮಿಗೆ ಭೂ ಒತ್ತುವರಿ ಆರೋಪ ಕೇಳಿ ಬರ್ತಾ ಇದೆ. ಕುಮಾರಸ್ವಾಮಿ ಅದರ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ರೂ ಕೂಡ ಆರೋಪಗಳ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದೆ. ಕುಮಾರಸ್ವಾಮಿ ಅವರಿಗೆ ಕಾಂಗ್ರೆಸ್ ಅವರು ಟಾಂಗ್ ಕೂಡ ಕೊಟ್ಟಿದ್ದಾರೆ. ಕುಮಾರಣ್ಣ ಇದೇ ನನ್ನ ಅಂತ ಹೇಳಿ ಟಾಂಗ್ ಕೂಡ ಕೊಟ್ಟಿದ್ದಾರೆ. ಇದು ಕಾಮನ್. ಒಂದು ಪಕ್ಷದವರ ಮೇಲೆ ಟಾಂಗ್ ಕೊಡೋದು ಕಾಮನ್ ಆಗಿ ಬಿಟ್ಟಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಬಿಡದಿಯಲ್ಲಿರುವಂತಹ ತೋಟ ರಾಜ್ಯ ಸರ್ಕಾರದವರು ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ. ಆ ಒಂದು ತೋಟಕ್ಕೆ ಜಮೀನು ಒತ್ತುವರಿ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕುಮಾರಸ್ವಾಮಿ ಅವರಿಗೆ ಆಧುನಿಕ ಉಪಕರಣವನ್ನ ಬಳಸಿ ಸರ್ವೆ ಮಾಡಲಾಗ್ತಾ ಇದೆ. 1985ರಲ್ಲಿ ಜಮೀನು ಖರೀದಿಸಿದ್ದಂತಹ ಕುಮಾರಸ್ವಾಮಿ ಮಾಜಿ ಸಚಿವ ಡಿ.ಸಿ. ತಮ್ಮಣ್ಣ, ಸಿ.ಎನ್. ಮಂಜುನಾಥ್, ಅನುಸೂಯ ಮಂಜುನಾಥ್ ಹೆಸರಿನಲ್ಲಿ ಜಮೀನಿದೆ. ಕುಮಾರಸ್ವಾಮಿ ಜಮೀನಿನ ಸುತ್ತಲೂ 14 ಎಕರೆ ಭೂ ಒತ್ತುವರಿ ಇದೆ. ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡಿದ್ದಾರಾ ಎನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಕೇತಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ನಲ್ಲಿ ಒತ್ತುವರಿ. ಸರ್ವೆ ನಂಬರ್ 8, 9, 10 ಹಾಗೂ 16 ಮತ್ತು 79 ಭೂ ಒತ್ತುವರಿ ಆರೋಪ. ಎಸ್.ಆರ್. ಹಿರೇಮಠ್ ನೇತೃತ್ವದಲ್ಲಿ ಹೈಕೋರ್ಟ್ ಮೊರೆ. ದೂರುದಾರರ ಮನವಿಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್. ಫೆಬ್ರವರಿ 21ರ ಒಳಗೆ ಸರ್ವೆ ವರದಿ ನ್ಯಾಯಾಲಯಕ್ಕೆ ಒಪ್ಪಿಸಬೇಕು. ಸರ್ವೆ ಮಾಡಿ ರಾಮನಗರದ ಡಿಸಿಗೆ ವರದಿ ನೀಡಬೇಕು ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನ ನೀಡಿದೆ. ಆಧುನಿಕ ಉಪಕರಣಗಳನ್ನ ಬಳಸಿಕೊಂಡು ಸರ್ವೆ ಮಾಡಬೇಕು ಬಿಡದಿ ತೋಟವನ್ನ ಅಂತ ಹೇಳಿ ಕೋರ್ಟ್ ಹೇಳಿದೆ. ಅವರು ಕರೆಕ್ಟ್ ಆಗಿ ಹೇಳಿದ್ರು. ಯಾವಾಗ? 1-2 ದಿನದ ಹಿಂದೆ 1985ರಲ್ಲಿ ನಾನು ಸಿನಿಮಾಗಳಿಂದ ಬಂದಿರುವಂತಹ ದುಡ್ಡನ್ನ ಹಾಕೊಂಡು ಈ ಒಂದು ಜಮೀನನ್ನ ತೆಗೆದುಕೊಂಡಿದ್ದೇನೆ, ಹೊರತು ಇದು ಒತ್ತುವರಿ ಜಮೀನಲ್ಲ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಕೋರ್ಟ್ ಅದನ್ನ ಹಿಂದೆ ಮುಂದೆ ವಿಚಾರಿಸದೆ ಒತ್ತುವರಿ ಅಂತ ಹೇಳ್ತಾ ಇಲ್ಲ, ಅದನ್ನ ಒಂದ್ಸಲ ಸರ್ವೆ ಮಾಡಿ ನೋಡೋಣ ಅಂತ ಹೇಳಿದ್ದಾರೆ. ಕೇತಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ನಲ್ಲಿ ಒತ್ತುವರಿ ನಡೆದಿದೆ. ಮಾಜಿ ಸಚಿವ ಡಿ.ಸಿ. ತಮ್ಮಣ್ಣ ಅವರು
CN ಮಂಜುನಾಥ್ ಅವರು, ಅನಸೂಯ ಮಂಜುನಾಥ್ ಅವರ ಹೆಸರಿನಲ್ಲಿ ಈ ಒಂದು ಜಮೀನಿದೆ. ಇದೇನಾರ ಒತ್ತುವರಿ ಅಂತ ಬಂದುಬಿಟ್ರೆ, ಇದೇನಾರ ಒತ್ತುವರಿ ಜಮೀನು ಅಂತ ಬಂದುಬಿಟ್ರೆ ಕಾಂಗ್ರೆಸ್ ಅವರ ಬಾಯಲ್ಲಿ ಕುಮಾರಸ್ವಾಮಿ ಅವರದ್ದೇ ಹೆಸರು. ಕಾದು ನೋಡಬೇಕಾಗಿದೆ, ಬರುತ್ತೋ ಇಲ್ವೋ, ಒತ್ತುವರಿ ಜಮೀನು ಹೌದೋ ಅಲ್ಲೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಕಸ್ಮಾತ್ ಒತ್ತುವರಿ ಜಮೀನಾಗಿದ್ರೆ ಕತೆ ಮುಗಿತು. ಕುಮಾರಸ್ವಾಮಿ ಜಮೀನಿನ ಸುತ್ತಲೂ 14 ಎಕರೆ ಭೂ ಒತ್ತುವರಿ ಇದೆ. ಸರ್ಕಾರಿ ಜಮೀನು ಒತ್ತುವರಿ ಮಾಡ್ಕೊಂಡ್ರ ಹಾಗಿದ್ರೆ ಕುಮಾರಸ್ವಾಮಿ ಅವರು? ಇದು ಕಾದು ನೋಡ್ಬೇಕಾಗಿರುವಂತ ವಿಚಾರ. ಯಾಕಂತಂದ್ರೆ ಒಂದಲ್ಲ ಒಂದು ಬರ್ತಾನೇ ಇದೆ ಕುಮಾರಸ್ವಾಮಿ ಅವರ ಕುಟುಂಬಕ್ಕೆ. ಈ ಹಿಂದೆ ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಡ ನಾನಂತೂ ರಿಯಾಕ್ಷನ್ ಕೊಡಲ್ಲ ಅಂತಂದ್ರು ಕೂಡ ಅವ್ರ ಹತ್ರನೇ ಹೋಗ್ತಿದ್ರು ರಿಯಾಕ್ಷನ್ಗೆ. ಅದು ಒಂದು ಕಡೆ ಆದ್ರೆ, ಇನ್ನು ಚನ್ನಪಟ್ಟಣ ಬೈ ಎಲೆಕ್ಷನ್ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತಿದ್ರು. ಇನ್ನೇನು ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದು ಬಿಟ್ರು ಅನ್ನುವಂತಹ ಸಡಗರ ಸಂಭ್ರಮದಲ್ಲಿ ಇರಬೇಕಾದ್ರೆ ಅವರು ಸೋತೋದ್ರು. ಈಗ ಮತ್ತೊಮ್ಮೆ ಹೆಸರು ಬರ್ತಾ ಇದೆ. ಅದೇ ಸರ್ವೆ ನಂಬರ್ 8, 9, 10, 16 ಮತ್ತು 79 ಭೂ ಒತ್ತುವರಿ ಆರೋಪ. ಸರ್ವೆ ನಂಬರ್ 8, 9, 10, 16 ಮತ್ತು 79 ಏನಿದೆಯಲ್ಲ, ಅದು ಭೂ ಒತ್ತುವರಿ ಆರೋಪ ಈಗ ಕೇಳಿ ಬರ್ತಾ ಇದೆ. SR ಹಿರೇಮಠ್ ನೇತೃತ್ವದಲ್ಲಿ ಹೈಕೋರ್ಟ್ ಮೊರೆ ಹೋಗಲಾಗಿದೆ. ದೂರುದಾರರ ಮನವಿಯನ್ನ ಹೈಕೋರ್ಟ್ ಸ್ವೀಕಾರ ಮಾಡಿದೆ, ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಫೆಬ್ರವರಿ 21ರ ಒಳಗೆ ಸರ್ವೆ ವರದಿ ನ್ಯಾಯಾಲಯಕ್ಕೆ ಒಪ್ಪಿಸಲೇಬೇಕು ಅಂತ ನ್ಯಾಯಾಲಯ ಹೇಳಿದೆ. ಸರ್ವೆ ಮಾಡಿ ರಾಮನಗರದ DC ಅವರಿಗೆ ವರದಿಯನ್ನ ಕೊಡಬೇಕು ಅಂತ ಹೇಳಿ ಕೋರ್ಟ್ ಆದೇಶವನ್ನ ನೀಡಿದೆ. 21ಕ್ಕೆ ಕಾದು ನೋಡಬೇಕು, ಎಲ್ಲಿ ಗ್ರಹಣ ಬರುತ್ತೋ ಅಥವಾ ಫುಲ್ ಮೂನೇ ಬರುತ್ತೋ ಅಂತ. ಈಗ